ಆಹಾ ಆಹಾ ನೋಡ್ರಿ ನೋಡ್ರಿ ತೋಟಕ್ಕೆ ಹೋಗ್ಬೇಕು ಇವಾಗ. ನೋಡಿ ಮಾರಿಗೋಲ್ಡ್ ಅಂತಾನೆ ಯಾಕೆ ಹೆಸರಿಟ್ರಿ ಅಂತ ಕೇಳಿದ್ರಿ. ಇವಳು ನೋಡಿ, 9:30 ಆದರೂ ಎದ್ದಿಲ್ಲ. ಮಕ್ಕ ಹತ್ಲ ತಿರ್ಸ್ಕೊಂತಾರೆ. ಸೊಪ್ಪು ಕೇಳಬೇಕು. 200 ಶೂಡು ಲೆಕ್ಕ ಹಾಕ್ರಿ, 24 ಗಂಟೆ. ಇರಿಟೇಟ್ ಆಗ್ತದಾಳ ಪಾಪ. ಹತ್ಲ ನೋಡು, ಕ್ಯಾಮ್ರಾ ನೋಡ್ಕೊ ಮಾತಾಡೆ. ನೋಡು ಕ್ಯಾಮ್ರಾ ನೋಡ್ಕೊ ಮಾತಾಡು. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಇನ್ನೊಂದು ಹೊಸ ವಿಡಿಯೋ. ಸೊ ನಿನ್ನೆ ವ್ಲಾಗ್ ನೋಡಿದ್ರಲ್ಲ, ಏನಿಸ್ತು, ಹೇಗಿತ್ತು, ಚೆನ್ನಾಗಿತ್ತಾ, ಎಡಿಟಿಂಗ್ ಆಗಿತ್ತು? ಕಮೆಂಟ್ ಹಾಕಿದ್ರಿ, ಕೆಲವೊಂದು ಓದೋದಕ್ಕಾಗಿಲ್ಲ, ಇರಲಿ ಪರವಾಗಿಲ್ಲ. ಸೊ ಇವತ್ತು ಟೈಮ್ ಬೆಳಿಗ್ಗೆ ಬಂದ್ಬಿಟ್ಟು, ಅಯ್ಯೋ ನಾವು ಇವಾಗ 8:39, 9 ಗಂಟೆ ಆಗಿದೆ. ಎದ್ದಂಡಿದ್ದು 8:00 ಎದ್ಬಿಟ್ಟು ನಮ್ಮ ದಿನನಿತ್ಯ ಕರ್ಮಗಳು, ದಿನನಿತ್ಯ ಕಾರ್ಯಗಳು, ಮುಖ ತೊಳ್ಕೊಂಬಿಟ್ಟು ಎಲ್ಲ ಮುಗಿಸ್ಬಿಟ್ಟು, ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಸೊ ಇವಾಗ ನಾವು ಸೊಪ್ಪು ಕೀಳೋದಕ್ಕೆ ಹೋಗ್ಬೇಕು. ನಿನ್ನೆ ತೋರಿಸಿದ್ನಲ್ಲ, ಅಲ್ಲಿ ಸೊಪ್ಪಿದೆ, ಕೀಳ್ಬೇಕು. ಅದನ್ನು ಆರ್ಡ್ರ್ ಹೇಳಿದ್ದಾರೆ ಯಾರು ಇವಾಗ. ಸೊ ಇವಾಗಲೇ ಕಿತ್ಕೊಡ್ಬಿಡ್ತೀನಿ. ಮಾರ್ಕೆಟಿಗೆ ಕಿತ್ಕೊಂತ ಹೋಗ್ಬೋದು. ಸೊ ಅದೇ ಆಗಲ್ಲ, ಅದು ಇವಾಗೆಲ್ಲ ಕಿತ್ಕೊಟ್ಬಿಟ್ರೆ ಅತ್ಲಾಗ ನೈಟ್ ನಿದ್ದೆ ಮಾಡ್ಬೋದು ಆರಾಮಾಗೆ. ನೈಟ್ 2 ಗಂಟೆ ಮಾರ್ಕೆಟ್ ಆಗುತ್ತೆ ಗುರು, ಯಾವೊಂದು ಸತಿ ನೀವು ಹೇಳಿಯಾ? ಸೊ ಇವಾಗ ಸೊಪ್ಪು ಕಿತ್ಕೊಂಡು ಕೊಡಬೇಕು, ತೋಟಕ್ಕೆ ಹೋಗ್ಬೇಕು ಇವಾಗ. ಸೊ ಮತ್ತೆ ಕೆಲವೊಂದಿಷ್ಟು ಜನ ಮಾರಿಗೋಲ್ಡ್ ಅಂತಾನೆ ಯಾಕೆ ಹೆಸರಿಟ್ರಿ ಅಂತ ಕೇಳಿದ್ರಿ. ಏನೋ ಗೊತ್ತಿಲ್ಲ, ಅದು ಎಲ್ಲ ಆ ಥರ ಕರಿಯರ. ಸ್ವಲ್ಪ ಜನ ಸ್ಕೂಲಲ್ಲಿ ಅಲ್ಲೆಲ್ಲ ಮಾರಿಗೋಲ್ಡ್ ಅಂತ ಕರೆಯಲ್ವಾ, ಯಾಕೆ ಇಡಬಾರ್ದು ಅಂತ ಅನ್ನಿಸ್ತು, ಅದಕ್ಕೆ ಇಟ್ಟೆ. ಹೇಗಿದೆ, ಚೆನ್ನಾಗಿದೆಯಾ, ಕಾಮೆಂಟ್ ಮಾಡಿ. ಸೊ ನಮ್ಮಲ್ಲಿ ಹೊರಗೆ ಹೋಗಿ ಬಿಟ್ಟಿದೆ. ಸೊ ಕಾಫಿ ರೆಡಿ ಇದೆ. ಏನದು, ಏನೇ ಆಗಲಿ, ಏನೋ ಸಾಂಬಾರು ಬೇರೆ ರೆಡಿ ಮಾಡ್ತೈತೆ. ಸದ್ಯಕ್ಕೆ ಕಾಫಿ ಕುಡಿಯುವ, ಕಾಫಿ. ಸೊ ಗೈಸ್, ಇವಾಗ ಟೈಮ್ 9:30 ಆಗಿದೆ. ಇವಳು ನೋಡಿ, 9:30 ಆದರೂ ಎದ್ದಿಲ್ಲ. ಮಕ್ಕ ಹತ್ಲ ತಿರ್ಸ್ಕೊಂತಾರೆ. ನಾನು ಎದ್ದಳಲ್ಲ, ಅದು ಬೇರೆ ಪ್ರಶ್ನೆ. 12 ಗಂಟೆಗೆ ಎದ್ದಂತೀನಿ. ಆದರೂ ಇವತ್ತು ನಾನೇ ಬೇಗ ಎದ್ದಂಬಿಟ್ಟಿದ್ದೀನಿ. ತಿರುಗಿಲ್ಲ, ಮಕ್ಕ ತೋರಿಸು ಲಾಗಿಗೆ ಕತ್ತು. ಸೊ ಬನ್ನಿ, ತೋಟಕ್ಕೆ ಹೋಗ್ಬೇಕು. ತೋಟಕ್ಕೆ ಹೋಗ್ಬಿಟ್ಟು ಸಿಗ್ತಿ. ಸೊ ಗೈಸ್, ಇವಾಗ ತೋಟಕ್ಕೆ ಬಂದ್ವಿ. ಸೊಪ್ಪು ಕೇಳಬೇಕು. 200 ಶೂಡು, 200 ಕಟ್ಟು, ಈ 200 ಕಟ್ಸ್. ಸೊ ಇದನ್ನು ಕಿತ್ಕೊಂಡು ಹೋಗ್ಬೇಕು. 200 ಶೂಡ್ ಕೀಳೋದಕ್ಕೆ ಇವಾಗ 9:30, 12 ಆಗುತ್ತೋ 1 ಆಗುತ್ತೋ ಗೊತ್ತಿಲ್ಲ. ಸಖತ್ ಹುಲ್ಲಾಗಿದೆ. ಹುಡುಕಿ ಕೀಳ್ಬೇಕು. ನೋಡುವ ಎಷ್ಟು ಹೊತ್ತಾಗುತ್ತೋ. ಕಿತ್ತು ಕೊಟ್ಬಿಟ್ಟು ಮನೆಯಲ್ಲೇ ನಿಮಗೆ ಸಿಗ್ತೀನಿ ಮತ್ತೆ. ಸೊ ಕೀಳ್ಬೇಕು, ಕಿತ್ತು ಕೊಟ್ಟು ಬಂದೆ ತಡೀರಿ ಗಾಯ್ಸ್. ಇಲ್ಲಿಂದ ಇಲ್ಲೇ ಮುಟ್ಟ ಕೀಳೋಕ್ಕಾಗ್ತಿಲ್ಲ, ಫುಲ್ಲು ಹುಲ್ಲು ಅಂದ್ರೆ ಹುಲ್ಲಾಗ್ಬಿಟ್ಟಿದೆ. ನೋಡಿ ನಾನು ಚಿಲ್ಲಿರೋದು ಈ ಕೊತ್ತಂಬರಿ ಸೊಪ್ಪು ನಾನು ಉಟ್ಲಿ ಅಂತ ಹಾಕಿದ್ದು, ಬೇರೆದೆಲ್ಲ ಉಟ್ಬಿಟ್ಟಿದೆ. ಏನು ಮಾಡೋದು ಈಗಾದರೆ, ಏನು ಮಾಡೋದು? ಅದರಲ್ಲೇ ಇಲ್ಲಿಂದ ಇಲ್ಲಿ ಮುಟ್ಟ 25 ಶೂಡ್ ಕಿತ್ತಿದ್ದೀನಿ. 1 ಅವರ್ ಟೈಮ್ ತಗೊಂಡು 25 ಶೂಡಿಗೆ 9 ಗಂಟೆ ಹತ್ತತ್ರ ಬಂದಿದ್ದು. ಈಗ 10 ಗಂಟೆ ಹತ್ತತ್ರ ಆಗಿದೆ. ಇದು ಗರಿ ಎಲ್ಲ ಬಿದ್ದಿದ್ದಾವೆ, ಇವನ್ನೆಲ್ಲ ಎತ್ತಿ ಆ ಥರ ಬದಿ ಮೇಲೆ ಹಾಕ್ತೀನಿ. ನಮ್ಮ ಅಮ್ಮ ಕೀಳ್ತಿರ್ಲಿ ಅಷ್ಟೊತ್ತ ಎತ್ತಾಕುವ. ಯಾಕೆ ಅವನ್ನೇ ಮಾಡ್ತೀಯ? ರಾತ್ರಿ ಕೆಂಡ. ನಿನ್ನೆ ನೈಟ್ ನೀರು ಬಿಡೋಣ ಅಂತ ಹೇಳಿದ್ನಲ್ಲ ಇದಕ್ಕೆ. ನಿನ್ನೆ ನೈಟ್ ಬರೋಕ್ಕಾಗಲಿಲ್ಲ, ಇವತ್ತು ನೈಟ್ ಬರಬೇಕು. ನಿನ್ನೆ ನೈಟು ಸುಸ್ತಾಗ್ಬಿಟ್ಟಿತ್ತು ನಮ್ಮಮ್ಮ, ನಾನು ಸುಸ್ತಾಗ್ಬಿಟ್ಟಿದ್ದೆ. ನಮ್ಮಮ್ಮ ನಿನ್ನೆ ಸ್ವಲ್ಪ ಮನೇಲಿ ಕೆಲಸ ಎಲ್ಲ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಉಂಟು.
ಬರೋದಕ್ಕಾಗಲಿಲ್ಲ. ಸೊ ಇವತ್ತು ನೈಟ್ ಬರೋದಕ್ಕೆ ಪ್ಲ್ಯಾನ್ ಮಾಡಬೇಕು. ಬೆಳಗ್ಗೆ ಬಿಡ್ಬೋದು, ಬೆಳಗ್ಗೆ 6 ಗಂಟೆ ಬಂದಿದ್ದು ಕರೆಕ್ಟು. 6 ಗಂಟೆಯಿಂದ 9 ಗಂಟೆಗೆ ಲಾಸ್ಟ್ ಹೋಗ್ಬಿಟ್ಟಿದ್ದೆ. ಟೈಮೇ ಆಗೋಲ್ಲ. ಎದ್ದಂಡಿದ್ದೀರ ಅದು ಇವತ್ತು 9 ಗಂಟೆಗೆ, ಇನ್ನೇನು ಬರುತ್ತೆ. ಸೊ ಎತ್ತಾಗ್ತೀನಿ ತಡ್ರಿ ಅವನ್ನೆಲ್ಲ. ನೋಡ್ರಿ ಇವಳು ಎಷ್ಟು ಮೀರಿರ್ಬೋದು. ಬೆಳಗ್ಗೆ ಅನ್ನ ಮಾಡು ಅಂತ ಹೇಳೋದ್ರೆ ಈಗ ನೋಡ್ರಿ ಇಲ್ಲಿ ಮೇಡಮ್ ನೋಡಿ, ಟಿ ವಿಲಿ ಕರೆನ್ಸಿ ಖಾಲಿ ಆಗಿತ್ತೆ, ಅದಕ್ಕೆ ಮೆಲ್ಲಕ್ಕೆ ಹಾಕ್ಸ್ಪಟ್ ಆನ್ ಮಾಡ್ಕೊಳ್ಳೋದು. 24 ಗಂಟೆ 5G ಸಿಗೋದಕ್ಕೂ ಅದಕ್ಕೂ 24 ಗಂಟೆ ಇಂಟು 7. ನೋಡ್ರಿ ಇಲ್ಲಿ ಮೇಡಮ್ ನೋಡಿ, 24 ಗಂಟೆ ಏನಾದ್ರು ಹೇಳಿ ಮೇಡಮರೇ. ಅನ್ನ ಮಾಡೋಕೆ ಹೇಳಿದ್ರೆ ಅನ್ನ ಸತ ಮಾಡಿಲ್ಲ, ಲೆಕ್ಕ ಹಾಕ್ರಿ. ಕುಕ್ಕರಾಗೆ 2 ಲೋಟ ನೀರು ಹಾಕಿ ಅಕ್ಕಿ ಹಾಕಿಡೋಕ್ಕಾಗ್ತಿಲ್ಲ. ಎಷ್ಟು ಮೀರಿರ್ಬೋದು ನೀವೇ ಲೆಕ್ಕ ಹಾಕ್ಕೊಳ್ಳಿ. ಮೇಡಮ್ ನೋಡಿ ಮೇಡಮ್, ಮುಖ ತೋರ್ಸೋಕ್ಕಾಗ್ತಿಲ್ಲ. ಮುಖ ನೋಡಿ ಮೇಡಮ್, ನೋಡ್ರಿ ಲೆಕ್ಕ ಹಾಕ್ರಿ. 24 ಗಂಟೆ ನೋಡಿ. ಮೂಗು ನೋಡ ನಿಂದು ಮೂಗ. 24 ಗಂಟೆ ಫೋನು ತಪ್ಪರಿ ಟಿ ವಿ, ಫೋನು ಟಿ ವಿ. ಎದ್ದಳಲ್ಲ 12 ಗಂಟೆಗೆ. ಮಲ್ಕೊಳೋದು ಎಷ್ಟೊತ್ತಿಗೆ ಮಲ್ಕೊಂತೀವಿ? ಅದು ನಾನು ನೆಟ್ ಆಫ್ ಮಾಡಿದ್ರೆ ಹಂಗೆ ಇರುತ್ತೆ, ಸುಮ್ಮನೆ ನೋಡ್ಕೋಗ್ತಾಳೋದು. ನೋಡ್ರಿ ನಾಚಿಕೆ ಆಗಲ್ಲ. ನೋಡ್ರಿ ಹೊಡಿತಾಳೆ. 4 ದಿನ ಹಂಗೆ ಆಡು. ಹಾಸ್ಟ್ಲಿಗೆ ಹೋದರೆ ಫೋನು ಇಲ್ಲ, ಟಿ ವಿ ಇಲ್ಲ, ಏನೂ ಇಲ್ಲ ಅಲ್ವಾ? ಹಾಸ್ಟ್ಲಿಗೆ ಹೋದರೆ ಫೋನ್ ಇಲ್ಲ, ಟಿ ವಿ ಇಲ್ಲ, ಏನಿಲ್ಲ. ಮುಖ ದಪ್ಪ ಮಾಡ್ಕೊಂಡು ಹಿಂಗೆ ಕುತ್ಕೊಳ್ಳೋದೆ. ಹಾಕ್ಬಿಟ್ಟು ಆನ್ ಮಾಡಲ್ಲ. ಕರೆನ್ಸಿ ಹಾಕ್ಸಿ ಕೇಳು. ನೋಡ್ರಿ ಇವಳನ್ನ ನೋಡ್ರಿ. ಹಾಕ್ಸ್ಬಿಟ್ಟು ಆನ್ ಮಾಡಲ್ಲ. ಮುಗೀತು ಅಂದ್ಕೊಂಬಿಡು. ಮುಗೀತು 24 ಗಂಟೆ ತೀರವ. ಅನ್ನ ಮಾಡೋಕೆ ಹೇಳಿದ್ರೆ ಅನ್ನ ಮಾಡಿ ಲೆಕ್ಕ ಹಾಕು. ಅಮ್ಮ ಬಂದ್ಮೇಲೆ ಕುಕ್ಕರ್ಗೆ ಅನ್ನ ಇಟ್ಟೈತೆ. ಎಷ್ಟು ಮೀರಿರ್ಬೋದು ನೀನು ಅಂತ ಲೆಕ್ಕ ಹಾಕು. ಮಾತಾಡು, ಬಾಯ್ಬಿಟ್ಟು ಮಾತಾಡು. ಎಷ್ಟು ಮೀರಿರ್ಬೋದು ಹೇಳು, ಲೆಕ್ಕ ಹಾಕು ನೀವೇ. ನೋಡ್ರಿ ಎತ್ಲ ನೋಡು. ಕ್ಯಾಮ್ರಾ ನೋಡ್ಕೊಂಡು ಮಾತಾಡು. ಅವೆಲ್ಲ ಆಗಲ್ಲ. ಹಿಂಗೆ ಕುತ್ಕೊಂಬಿಡೋದು, ಹಿಂಗೆ ಮಕ್ಕ ದಪ್ಪ ಮಾಡ್ಕೊಂಡು ಏನಾರು ಹೇಳ್ಬಿಟ್ರೆ ಮಕ್ಕ ಮಾಡ್ಕೊಂಬಿಡೋದು. ಕುಂಬಳಕಾಯಿ ಮಾಡ್ಕೊಂಡು ಇಷ್ಟು ದಪ್ಪ ಆಗುತ್ತೆ. ಅದೇನು ಒರಿಜಿನಲ್ ಮುಖ. ನೋಡ್ರಿ ಇವಳ. ಮಾತಾಡ್ರಿ, ಏನಾದ್ರು ಮಾತಾಡಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಮೇಡಮ್ ಮಾತಾಡಿ. ಮಾತಾಡಿ ಏನಾದ್ರು. ಮತ್ತೆ ಅನ್ನ ಮಾಡಕ್ ಬೆಳಗ್ಗೆ ಹೇಳೋದ್ರೆ ಯಾಕೆ ಮಾಡಿಲ್ಲ ಅನ್ನ ಹೇಳು. ಏನು ಮಾಡಿದೆ ಹೇಳು ಹೋಗ್ಲಿ. ಕರೆನ್ಸಿ ಬೆಳಗ್ಗೆನೇ ಖಾಲಿ ಆಗಿರ್ಬೇಕು ಅಲ್ವಾ? ಟಿ ವಿ ಏನು ಬಂದಿಲ್ಲ ಬೆಳಗ್ಗಿಂದನೂ. ಏನು ಮಾಡಿದೆ ಹೇಳು ಬೆಳಗ್ಗಿಂದ. ಹೇಳು. ಎದ್ದಿರೋದು 11 ಗಂಟೆಗೆ. ಇಲ್ಲಿ ಹೇಳು. ಮುಖ ಇಲ್ಲಿ ಕ್ಯಾಮ್ರಾ ನೋಡಿ ಮಾತಾಡು. ಹೇಳು ಏನು ಮಾಡೋದು ಬೆಳಗ್ಗಿಂದ. ಏನು ಕಡ್ದು ಗುಡ್ಡೆ ಆಗ್ತದೆ. ಅನ್ನ ಸದಾ ಮಾಡೋಕ್ಕಾಗಿಲ್ವಲ್ಲ. ಹಿಂಗೆ ಉಗುರು ಬಿಡ್ಕೊಂಡು ಸ್ಟೈಲ್ ಮಾಡೋಕ್ಕಾದ್ರೆ ಚೆನ್ನಾಗಿ ಸ್ಟೈಲ್ ಮಾಡ್ತಾಳೆ. 10 ವರ್ಷ ನೋಡ್ರಿ. ಉಗುರು ಬಿಡ್ಕೊಂಡು ಸ್ಟೈಲ್ಗಳಾದರೆ ಚೆನ್ನಾಗಿ ಮಾಡ್ತೀಯ. ಉಗುರು ಬಣ್ಣ ಹಚ್ಕೊಂಡು ಉಗುರು ಬಿಟ್ಕೊಂಡು ಉದ್ದಕ್ಕೆ. ಅದು ಅಷ್ಟು ಹಚ್ಕೊಳಲ್ಲ. ಈಗ ನಾನು ಹಚ್ಕೊಂಡಿಲ್ಲ ಈ ಥರ ಅಷ್ಟು ಹಚ್ಕೊಳಲ್ಲ. ಸ್ಟಾರ್ ಅರ್ಧಕ್ಕೆ ಹಚ್ಕೊಳ್ಳೋದು ನೋಡ್ರಿ. ಎಲ್ಲ ಕರ್ಕೊಂಡಲ್ಲ ಅರ್ಧ ಹಚ್ಕೊಂಡು. ಸ್ಟೈಲ್ಗಳು ಕೂತಿದ್ದಾಳು ಗುರುಗಾದಳು. ನಿದ್ದೆ ಹೊಡೋದು ಇದೆಯಾ? ಒಂದು ಬದುಕು ಮಾಡಲ್ಲ.
ಇವತ್ತು ಹಾಕ್ಸ್ಕೊಟ್ಟಿಲ್ಲ ಏನಿಲ್ಲ ಹಿಂಗೆ ಟೈಮ್ ಪಾಸ್. ಬನ್ನಿ ಗಾಯ್ಸ್, ಬನ್ನಿ. ಹಾಕ್ಸ್ಕೊಟ್ಟಿಲ್ಲ ಏನಿಲ್ಲ. ನಮ್ಮದು 2 ಮೊಬೈಲ್ ಇದ್ದಾವೆ. ಇದೊಂದು ಐತೆ ಮತ್ತೆ ಇಲ್ಲೊಂದು ಐತೆ, ಬನ್ನಿ ತೋರಿಸ್ತೀನಿ. ಇದೊಂದು 2 ಸರಿ ಇಲ್ಲ, 2ರಾಗೂ ಚಾರ್ಜ್ ನಿಲ್ಲಲ್ಲ ನೋಡಿ. ಇದೊಂದು 2 ಒಂದು ಅರ್ಧ ಗಂಟೆ ಅಷ್ಟೇ, ಜಾಸ್ತಿ ಹೊತ್ತೆ ನೋಡೋಕೆ ಬರಲ್ಲ. ಅರ್ಧದಿಂದ 1 ಗಂಟೆ ನೋಡ್ಬೋದು ಅದ್ರಾಗೆ. 10 ಕಾಲು ಹತ್ಕೊಳ್ಳಿ ಇದು ನಿಕ್ಕೋದು, 10 ಕಾಲು ಹತ್ಕೊಳ್ಳಿ ಅದು ನಿಕ್ಕೋದು. 2 ಖಾಲಿ ಹಾಕ್ತು ಅಂತಂದರೆ ಟಿ ವಿ ನೋಡೋದು. ಈ ಟಿ ವಿ ಕರೆನ್ಸಿ ಖಾಲಿ ಆಗೈತೆ, ಹಾಟ್ಸ್ಪಾಟ್ ಆನ್ ಮಾಡಲ್ಲ. ಮಾಡು, ಟೈಮ್ ಪಾಸ್ ಮಾಡು. ಒಂದು ಬದುಕು ಮಾಡ್ತಿಲ್ಲ, ಮಿಕ್ಕೆಕಾಯಿ ಆಗಿದೆಯಾ? ಒಂದು ಬದುಕು ಮಾಡ್ತಿಲ್ಲ. ಹಾಂ, ಮಕ ಮಾಡೋದಾ? ಹಾಂ, ಬಾ. ಹಾಕ್ಸ್ಕೊಟ್ಟಿಲ್ಲ ಏನಿಲ್ಲ, ಹಿಂಗೆ ಟೈಮ್ ಪಾಸ್. ಹಿಂಗೆ ಏನಾರ ಮಾತಾಡಿದ್ರೆ ಹಾಕ್ಸ್ಪಾಟ್ ಆನ್ ಮಾಡಲ್ಲ ಅಂತ. ಏನೋ ಮಾತಾಡ್ತಿಲ್ಲ. ಟಿ ವಿ ಇದ್ದಿದ್ರೆ ಇಷ್ಟು ಕುಣಿಯಾಳು, ಒಂದು ಮಾತಾಡಿದ್ರೆ ಕುಣಿಯಾಳು ಹಂಗೆ. ಇವತ್ತೇನು ಮಾತಿಲ್ಲ, ಏನು ಮಾತಿಲ್ಲ ಇವತ್ತು. ಯಾಕಂದರೆ ಭಾಳ ಮಾತಾಡಿದ್ರೆ ಹಾಕ್ಸ್ಪಾಟ್ ಆನ್ ಮಾಡಲ್ಲ. ಹೌದು ನೋಡಿ, ಸುಮ್ಮ ಕುತ್ಕೋತಾಳೆ, ಏನು ಮಾತಾಡ್ತಿಲ್ಲ. ನೋಯ್ ಪ್ರತಿ ರೊಂಪ ರಾಮಾಯಣ, ಮಹಾಭಾರತ, ಕುರುಕ್ಷೇತ್ರ ಎಲ್ಲ ಆಗೋದು ನಮ್ಮ ಮನೆಗೆ ಇಷ್ಟೊತ್ತಿಗೆ. ಇಷ್ಟು ಮಾತಾ ಟಿ ವಿ ಕರೆನ್ಸಿ ಇದ್ದು ಮಾತಾಡಿದ್ರೆ ನಾನು ನೋಡ್ರಿ, ರಾಮಾಯಣ, ಮಹಾಭಾರತ, ಕುರುಕ್ಷೇತ್ರ ಇನ್ನೇನಿದ್ದಾವೆ ಎಲ್ಲ ಆಗವು. ನಮ್ಮಮ್ಮ ನನಗೆ ಬೈಯೋದು, ಅವಳು ಯಾಕಾಗ ಮಾಡ್ತದೀಯಾ ಅಂತ. ಇವತ್ತು ಸುಮ್ಮನೆ ಅದಾಳೆ, ನೋಡ್ರಿ, ಸುಮ್ಮನೆ ಅದಾಳೆ. ಆಪ್ಷನ್ ಇಲ್ಲ ಬೇರೆ, ಸುಮ್ಮನೆ ಇರ್ಬೇಕಿಲ್ಲ. ಹಾಕ್ಬಿಟ್ಟು ಮಾಡಲ್ಲ. ಹಾಂ, ಓಯ್ ನಮ್ಮ ಗಾಯ್ಸ್ ಜೊತೆ ನಾವು ಮಾತಾಡ್ತಾರೆ, ನಮ್ಮ ಫಾಲೋವರ್ಸ್ ಜೊತೆಗೆ. ನೋಡ್ರಿ ಗಾಯ್ಸ್, ನಿಮ್ಮನ್ನ ಇವಳು ಹಾಡ್ಕೇತದಾಳೆ. ಹಾಂ, ಕಮೆಂಟಲ್ಲಿ ಬೈರಿ ಇವಳಿಗೆ. ನೋಡಿ ಗಾಯ್ಸ್, ಅಲ್ಲಿನ ಬಗ್ಗೆ ಮಾತಾಡೋಕ್ಕಲ್ಲ. ನಿನ್ನವು ಚೆನ್ನಾಗಿಲ್ಲ, ಅದು ಬೇರೆ ಪ್ರಶ್ನೆ. ನನ್ನ ಒಂದು ಸಮ್ಮುಖ ಅದಾವೆ, ಇನ್ನೂ ಒಂದು ಸಮ್ಮುಖ ಇಲ್ಲ. ಲಿಫ್ಟಿಕ್ ನನ್ನ ಒಂದು ಸಮ್ಮುಖ ಅದಾವಪ್ಪ. ಬೇಡ, ಬೆಳಗ್ಗೆ ಮಕ್ಕ ತಕೊಂಡಿದ್ದ ಇಲ್ಲ, ಅದಕ್ಕೆ ಕರೆಕ್ಟ್ ಆಗಿದೆ. ಈಗ ಅಮ್ಮನ ಕಡೆಗೆ ಹೋದ, ಎಲ್ಲಿ ತಕೊಳಕ್ ಹೋದ? ನಾವ್ ಯಾಕಲ್ಲ ಮಕ್ಕಳಿಗೆ ತಕೊಳಲ್ಲ. ಹೇಳಿ. ಏನೋ ಅಮ್ಮೇಲೆ ಹೇಳ್ತೈತಿ. ಇವಾಗ ಮಗಳ ಕಡೆಗೆ ಸಪೋರ್ಟು ಅಮ್ಮಂದು, ಮಗಳ ಕಡೆಗೆ ಸಪೋರ್ಟ್ ಈಗ ಅಮ್ಮಂದು. ಜೋರಾಗಿ ಹೇಳೋ ಚೂರು ಅದನ್ನೇ. ಹಾಟ್ಸ್ಪಾಟ್ ಇಲ್ಲ ಏನಿಲ್ಲ, ಕ್ಯಾಬಿನೈ. ಏನು ಮಾತಾಡ್ತಿಲ್ಲ ಪಾಪ ಬೇಜಾರಾಗ್ತಾ ಇದೆಯಾ? ಹಾಟ್ಸ್ಪಾಟ್ ಆನ್ ಮಾಡಲ್ಲ ಬಿಡು. ಏನಾರು ಹೇಳು, ಕೊನೆಯದಾಗ ಏನಾರು ಹೇಳು ಹಾಟ್ಸ್ಪಾಟಿಗೆ. ಏನಾರು ಹೇಳು ನೋಡೋಣ, ಕೋರಿಕೆ ಮಾಡ, ಹೆಂಗೆ ಕೋರಿಕೆ ಮಾಡ್ತೀಯ ಹಾಟ್ಸ್ಪಾಟ್ಗೋಸ್ಕರ? ಹಾಂ, ಯಾವ ಕೋರಿಕೆ ನಡೆಯಲ್ಲ ಏನಿಲ್ಲ. ಬರೀ ಒಂದು ವಿಷಯ ಹೇಳೋದು ಹೇಳ್ತೀನಿ ನೋಡಿ. ಅಳ್ತಿದ್ಲು, ಮಾಡಲೇ ಕ್ಯಾಮ್ರಾ ಆಫ್ ಮಾಡಿದ್ಬಿಡ್ಲೇ ಇದಾತರ. ಆನ್ ಮಾಡಲ್ಲ ಗೈಸ್, ಅದೇನು ಮಾಡ್ತಾರೆ ಮಾಡಲ್ಲ. ಅದೇನು ಮಾಡ್ತೀಯೋ ಮಾಡು, ಏನು ಮಾಡ್ತೀಯೋ ಮಾಡು, ಆನ್ ಮಾಡಲ್ಲ. ನೀನು ಎಷ್ಟು ಅಡಿಕ್ಟ್ ಆಗಿದೆ ಅಂತ ಲೆಕ್ಕ ಹಾಕು. ಒಂದು 10 ನಿಮಿಷ ಇರೋಕ್ಕಾಗ್ತಿಲ್ಲ ಹಾಟ್ಸ್ಪಾಟ್ ಇಲ್ಲದಲ್ಲೇ. ಎಷ್ಟು ಅಡಿಕ್ಟ್ ಆಗಿದ್ದಿ ನೀನು ನೋಡ್ರಿ. ಮಕ ನೋಡೋದ, ಮಕವ ಆನ್ ಮಾಡಲ್ಲ ಗೈಸ್, ಆನ್ ಮಾಡಲ್ಲ. ಇವತ್ತು ಪೂರ್ತಿ ಹಿಂಗೆ ಇರಲಿ, ಇವತ್ತು ಟೈಮ್ ಪಾಸ್ ಮಾಡಲಿ ಹಿಂಗೆ. ಅಲ್ಲ ಹಾಕ್ಬಿಟ್ಟು ಆನ್ ಮಾಡಿದ್ರೆ ಟೈಮ್ ಪಾಸೇ ಮಾಡೋದು, ಹಂಗೆ ಟೈಮ್ ಪಾಸ್ ಮಾಡಲ್ಲ.
ಮಾಡಲ್ಲ. ನೋಡಿ ಗಾಯ್ಸ್, ನಮ್ಮ ಮನೆಯಲ್ಲಿ ಇವತ್ತು ನುಗ್ಗೆಕಾಯಿ ಸಾಂಬಾರು. ಅಮ್ಮ ಬಿಸಿಲಿಗೆ ಹೀಟ್ ಅಮ್ಮ, ಇದು ಹೀಟ್ ಬಿಸಿಲಿಗೆ ಏನಾಗಲ್ವಾ? ನುಗ್ಗೆಕಾಯಿ ಸಾಂಬಾರ್, ಮುದ್ದೆ, ಅರ್ಧ ಮುದ್ದೆ ಎತ್ತದು ಅಷ್ಟು ತೆಗೆದಿಟ್ಬಿಟ್ಟೆ. ಅಮ್ಮ ಬೈತಾ ಇತ್ತು, ಏನಮ್ಮ ಏನೋ ಹೇಳ್ದಲ್ಲ. ಯಾರು ಹೊಡ್ತಾರೆ ಗಾಯ್ಸ್ ಇಷ್ಟೊತ್ತಿಗೆಲ್ಲ ಮುದ್ದೆ? ನೀವೇ ಹೇಳಿ, ಅದು ನುಗ್ಗೆಕಾಯಿ ಸಾಂಬಾರು. ಯಾರು ಉಣ್ತಾರೆ? ಫ್ಯಾನಿಗೆ ಗಾಳಿಗೆಲ್ಲ ಗಟ್ಟಿಯಾಗಿ ಹೋಗಿತ್ತೆ. ನೋಡಿ ಮೊಬೈಲ್ ಹಾಕ್ಸ್ಬಿಟ್ಟ ಇವತ್ತು. ಇವತ್ತು ಕೆಲಸ ಮಾಡೋದು ನೋಡ್ತಾ ಇದ್ವಿ ನೋಡಪ್ಪ. ಅಲ್ಲ ಡೈಲಿ ಮಾಡ್ತಾಳೆ, ಅದು ಬೇರೆ ಪ್ರಶ್ನೆ. ಇವತ್ತು ಏನಾದ್ರು ಹೇಳಿ ಇದ್ರ ಬಗ್ಗೆ ತಾವುಗಳು. ಹಾಂ ಮೇಡಮ್, ఏంటి ಇರಿಟೇಟ್ ಆಗ್ತದಾಳ ಪಾಪ. ಅಮ್ಮ ಇದ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಮಗಳು ಅಪರೂಪಕ್ಕೆ ಕೆಲಸ ಮಾಡ್ತಿರೋದ್ರ ಬಗ್ಗೆ ಏನಾದ್ರು ಹೇಳಿ. ಕರೆನ್ಸಿ ಅವೆಲ್ಲ ನಡೆಯಲ್ಲ ನೋಡು, ಎಷ್ಟೋ ಕೆಲಸ ಮಾಡ್ತಾಳೆ. ನೋಡಕ್ಕೆ ಒಂಥರ ಸಂತೋಷ. ಏನಂತೀರಾ? ಹಾಂ ಹೌದು ಹೌದು. ಊಟ ಈಗ ಆಗಿದ್ರೆ ಟಿಫನ್ನು. ನಮ್ಮನೆ ಹಿಂಗೆ ಟಿಫನ್ ಮಾಡೋ ಜಾಗದಲ್ಲಿ ಊಟ, ಊಟ ಮಾಡೋ ಜಾಗದಲ್ಲಿ ಟಿಫನ್. ಅಯ್ಯೋ ದೇವ್ರ, ಅಷ್ಟು ಕೆಲಸದಲ್ಲಿ ಅಷ್ಟೊಂದು ಇದು ಏನಂತಾರದಕ್ಕೆ, ಅಷ್ಟೊಂದು ಡೆಡಿಕೇಟೆಡ್ ಕೆಲಸ ಇದು. ಮೂಗಿಗೆ ಮಕ್ಕಕ್ಕೆಲ್ಲ ಹಚ್ಕೊಳ್ಳೋ ಅಷ್ಟು ಅಲ್ವಾ? ಫುಲ್ ಡೆಡಿಕೇಟೆಡ್ ಆಗಿದೆಯಾ ಕೆಲಸದ ಮೇಲೆ? ಮಾತಾಡ್ರಿ. ಮಾತಿಲ್ಲ ಇವತ್ತು, ಮಾತಿಲ್ಲ ಏನಿಲ್ಲ. ಸೊ ಗೈಸ್, ನಿನ್ನೆ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಹಾಕಿದ್ರಿ ಸ್ವಲ್ಪ ಟ್ರಿಮ್ಮಿಂಗ್ ಮಾಡ್ಕೊ ಬ್ರೋ, ಇಲ್ಲೆಲ್ಲ ಏನು ಬಿಯರ್ಡ್ ಅಷ್ಟೊಂದು ಇದ್ದಾವೆ ಅಂತ. ಸ್ವಲ್ಪ ಟ್ರಿಮ್ಮಿಂಗ್ ಮಾಡ್ಕೊಂತೀನಿ. ಟ್ರಿಮ್ಮಿಂಗ್ ಮಾಡಿ ಫೈನಲ್ ಔಟ್ಲುಕ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ತಡೀರಿ. ಸ್ವಲ್ಪ ಉಗುರು ತೋರಿಸಿದ್ದು, ಉಗುರು ಎಲ್ಲ ಭಾಳ ಆಗಿದೆ, ಉಗುರು ಕಟ್ ಮಾಡ್ಕೊಳ್ಳೋ ಕೊಳಕ ಅಂತ ಕಮೆಂಟ್ ಹಾಕಿದ್ದಾರೆ ಎಷ್ಟೋ ಜನ. ಸೊ ಇಲ್ಲಿ ಪರವಾಗಿಲ್ಲ, ಉಗುರನ್ನೆಲ್ಲ ಕಟ್ ಮಾಡ್ಕೊಂಡು ಟ್ರಿಮ್ ಮಾಡ್ತೇನೆ ತಡೀರಿ. ಫೈನಲ್ ಆಗಿ ಯಾವ ಥರ ಔಟ್ಪುಟ್ ಬರುತ್ತೆ ನೋಡುವ. ನನ್ನ ಕೈಯಾರ ನಾನು ಟ್ರಿಮ್ ಮಾಡ್ತೇನೆ ನೋಡುವ. ಸೊ ಗೈಸ್, ಈ ಥರ ಆಗಿದೆ ನೋಡಿ. ಸದ್ಯಕ್ಕೆ ಈ ಥರ ಆಗಿದೆ. ಟ್ರಿಮ್ ಮಾಡಿಸ್ಬೇಕು, ಸ್ವಲ್ಪ ಕಟ್ಟಿಂಗ್ ಎಲ್ಲ ಮಾಡಿಸಿ ಒಂದ್ಸತಿ ಮಾಡಿಸ್ಕೊಬರುವ. ಸದ್ಯಕ್ಕೆ ಇರಲಿ, ಒಂದು ವಾರ ಮೇಂಟೈನ್ ಆಗುತ್ತೆ. ಕೂದಲು ಬಂದಿಲ್ಲ, ಇರಲಿ. ಲಾಸ್ಟ್ ಟೈಮ್ ಮಾಡಿಸಿದೆ, ಮತ್ತೇನು ಸೆಟ್ಟಿಂಗ್ ಮಾಡಿಸಿರ್ಲಿಲ್ಲ ಅದನ್ನು ಟ್ರಿಮ್ನ. ಮತ್ತೆ ಮಾಡಿಸುವ. ಈ ಸದ್ಯಕ್ಕೆ ತಾಡಿನಲ್ಲ, ಎಕ್ಸ್ಪೆರಿಮೆಂಟ್ ಮಾಡ್ಬೇಕಲ್ವ ಒಂದ್ಸತಿ, ಅದಕ್ಕೋಸ್ಕರ ಮಾಡ್ಕೊಂಡಿದ್ದೆ ಅಷ್ಟೇ. ಸ್ವಲ್ಪ ತಲೆಗೆ ಎಣ್ಣೆ ಹಾಕೊಳ್ಳೋ ತಡೀರಿ, ಸಖತ್ ತಲೆ ಉರಿತಾ ಇದೆ, ಅಲ್ಲ ಕಣ್ಣು ಉರಿತಾ ಇದೆ. ಎಣ್ಣೆ ಹಾಕೊಂಬಿಟ್ಟು ಸ್ವಲ್ಪ ನೈಲ್ಸ್ ಗೀಲ್ಸ್ ಎಲ್ಲ ಕಟ್ ಮಾಡುವ. ಉಳಿಯೋಣ ತಂದ್ಲಪ್ಪ. ಏನದು? ಎಲ್ಲಿ ಸಿಕ್ತಿದು? ಬಂದಿದ್ರಿ ಇಲ್ಲಿ? ಹಾಗಾದ್ರೆ ಬೇಡ 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 ನಂಗೆ ಬೇಡ ಕಣವ, ಬೇಡ ನನಗೆ, ನನಗೆ ಬೇಡ ತಿನ್ನವ. ಶೀತ, ಅದು ಶೀತ ಬೇಡ ಕಣವ, ನನಗೆ ಬೇಡ. ನೀನು ಇನ್ನೊಂದು ತಾಂಡ ಚೂ ಬೇಡ ಕಣವ, ಶೀತ ತಿನ್ನು. ಶಾಸ್ತ್ರ ಕೇಳಕ್ ಬಂದಳೆ ಶಾಸ್ತ್ರಕ್ಕೆ. ಸೊ ಗೈಸ್, ಇವಾಗ ಹತ್ತತ್ರ 6 ಗಂಟೆ ಆಗಿದೆ ಟೈಮು. ಸೊ ಇವಾಗ ನಮ್ಮಮ್ಮ ಸೊಪ್ಪು ಕೇಳಕ್ಕೆ ಹೋಗಿದ್ದಾರೆ. ತೋಟಕ್ಕೆ ಹೋಗ್ಬೇಕು, ಸೊಪ್ಪು ಕೀಳ್ತಾ ಇರ್ಬೇಕು. ಅಮ್ಮ ನೋಡ್ಬೇಕಲ್ಲ ಹೋಗಿ. ಫುಲ್ಲು ಮಲ್ಕೊಂಬಿಟ್ಟಿದ್ದೆ ಅನ್ಕೊಂಬಿಡಿ, ಮಲಗಿರ್ಲಿಲ್ಲ, ಫೋನ್ ನೋಡ್ತಾ ಇದ್ದೆ ಅನ್ಕೊಂಬಿಡಿ. ಸೊ ಬನ್ನಿ ತೋಟಕ್ಕೆ ಹೋಗುವ, ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗಿ ಬರ್ತೀವಿ. ಸೊ ಹೋಗುವ.
ಸೊ ಗೈಸ್ ಇವಾಗ ತೋಟದ ಹತ್ರ ಬಂದೆ. ನಮ್ಮ ಮೇಗಳಲ್ಲ ಇದನ್ನು ಕರೆಯೋದು ನಾವು ಮೇಗಳಲ್ಲ ಅಂತ, ಮೇಗಳೊಳಗೆ ಬಂದಿದ್ದೀನಿ ಇವಾಗ. ಸೊ ಇಲ್ಲೆಲ್ಲ ನೀರು ಹೋಗ್ಬಿಟ್ಟಿದ್ದಾವೆ. ರಾತ್ರಿ ಮಿಸ್ಸಾಗಿ ಏನಾದ್ರು ಗೇಟು ಅಲ್ಲಿದೆ, ಗೇಟು ಆ ಮೂಲೆಯಲ್ಲಿ. ಸೊ ಮಿಸ್ಸಾಗಿ ಏನಾದ್ರು ಓಪನ್ ಆಯ್ತು ಅನ್ಸುತ್ತೆ ಪ್ರೆಸರ್ಗೆ, ನೀರೆಲ್ಲ ಹೋಗ್ಬಿಟ್ಟಿದ್ದಾವೆ. ಈಗ ನಾನು ಇಲ್ಲಿ ಹಂಗೆ ಸಾಲ್ವ್ ಮಾಡೋಣ ಅಂತಿದ್ದೆ. ಸೊ ಇವಾಗ ಮತ್ತೊಂದ್ಸತಿ ರೋಟ್ರ್ ಹೊಡಿಬೇಕು. ಒಂದ್ಸತಿ ಹೊಡೆದಿದ್ದೆ ಆಲ್ರೆಡಿ ನೀರು ಬಿಟ್ಬಿಟ್ಟು. ಸೊ ಮತ್ತೆ ಹೋಗ್ಬಿಟ್ಟಿದ್ದಾವೆ. ಗೊತ್ತಿಲ್ಲ ಗೈಸ್, ಯಾಕೋ ಸೊಪ್ಪೆಲ್ಲ ಸಾಯ್ತಾ ಇದೆ ಒಂಥರ. ಯಾಕೆ ಗೊಬ್ಬರ ಹಾಕಿದ್ಕಂಗಾಗಿದೆಯೋ ಏನಕ್ಕೆ ಗೊತ್ತಾಗ್ತಾಯಿಲ್ಲ. ನೋಡಿ ಇಲ್ಲೆಲ್ಲ ಹೆಂಗಾಗಿದೆ, ಸಖತ್ ಬೇಜಾರಾಗುತ್ತೆ ಗೈಸ್. ಇಲ್ಲೆಲ್ಲ ನೋಡಿ, ಇದೊಂದು ಇಷ್ಟೇ ಅಂತಲ್ಲ ನೋಡಿ, ಇಲ್ಲಿ ಯಾಕೆ ಈ ಸ್ಟೆಪ್ ಭಾಳ ಯಾಕೆ ನೋಡಿ, ಅಲ್ಲೆಲ್ಲ ಎಷ್ಟೊಂದು ಸತ್ತೋಗಿದೆ ಗೈಸ್. ನೋಡಿ ಅಲ್ಲೆಲ್ಲ ಯಾಕೆ ಹಿಂಗೆ ಆಗ್ತಿದೆ ನನಗೆ ಸಖತ್ ಬೇಜಾರಾಗ್ತಿದೆ. ಯಾಕೆ ಇವತ್ತು ಬಂದು ಇಲ್ಲೆಲ್ಲ ಊಟೇ ಇಲ್ಲ, ಯಾಕೆ ಬಿಸ್ಲಿಗೂ ಏನಕ್ಕೋ ಸಖತ್ ಬೇಜಾರಾಗ್ತಿದೆ ಗೈಸ್. ಯಾಕಂತ ಗೊತ್ತಾಗ್ತಾಯಿಲ್ಲ, ಇದು ಯಾಕೆ ಹಿಂಗೆ ಆಗಿದೆ ಅಂತ ಗೊತ್ತಾಗ್ತಾಯಿಲ್ಲ. ಇದು ಮೋಸ್ಟ್ ಸ್ಯಾಟಿಸ್ಫೈ ಆಗಿತ್ತು ನನಗೆ. ಈ ಸ್ಟೆಪ್ಪು ಚೆನ್ನಾಗಿ ಚೆಲ್ಲಿದ್ದೀನಿ, ಚೆನ್ನಾಗಿ ಸಾಲು ಬಂದಿದ್ವು. ಆ ಚಿಕ್ಕ ಕುಂಟೆ ಅಲ್ವ ಅದರಲ್ಲಿ ಸಾಲು ಚೆನ್ನಾಗಿ ಬರೋಲ್ಲ, ಸಾಲೆಲ್ಲ ಚೆನ್ನಾಗಿ ಬಂದಿದ್ವು. ಯಾಕೋ ಸೊಪ್ಪೆ ಚೆನ್ನಾಗಿ ಬಂದಿದೆ. ನೋಡಿ ಇಲ್ಲೆಲ್ಲ ಯಾವ ಥರ ಆಗಿದೆ ಅಂತ ಗೈಸ್. ಇಲ್ಲಿ ಬಂದೆ, ಹಸು ಮೇಯಿಸ್ತಾ ಇದ್ದೀನಿ ನಾನೀಗ. ಹಸು ಮೇಯಿಸ್ತಾ ಇದ್ದೀನಿ. ಹಸು ಓನರ್ ಆಂಟಿ ಸೊಪ್ಪು ಕೀಳ್ತೈತೆ, ನಾನು ಹಸು ಮೇಯಿಸ್ತಾ ಇದ್ದೀನಿ ಇವಾಗ. ಇದು ಭಕ್ತನೇ ಇಲ್ಲ, ಸೀದಾ ಸೊಪ್ಪಿಗೆ ಹೋಗ್ತೈತೆ ಎಳ್ಕೊಂಡು. ಸೊ ಗೈಸ್ ಇವಾಗ ಹೊಸ್ತ್ರಕ್ಕೆ ಬಂದಿದ್ದೀನಿ. ಸೊ ಸೊಪ್ಪು ಕೊಟ್ಟೆ ಇಲ್ಲಿ. ಹಂಗೆ ಒಂದು ಮೊಟ್ಟೆ ಕೂಡ ತೊಗೊಂಡಿದ್ದೀನಿ. ಹಂಗೆ ಪೆಟ್ರೋಲ್ ಕೂಡ ಹಾಕ್ಸ್ಕೊಂಡೆ. ಸೊ ಇವಾಗ ಮನೆ ಹೋಗುವ. ಮೊಟ್ಟೆ ತಗೊಂಡಿದ್ದೀನಿ. ಇವತ್ತು ಎಗ್ ರೈಸ್ ಮಾಡೋಕ್ಕೆ ಹೇಳ್ತೀನಿ. ಎಗ್ ರೈಸ್ ನೋಡುವ. ಇವಾಗ ಲಿಜಾಗ್ಬಿಡುತ್ತೆ ಕೈ ಗೈಸ್. ಬನ್ನಿ ಮನೆ ಹೋಗುವ. ಮನೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು. ಸೊ ಮನೆಗೆ ಬಂದೆ ಗಾಯ್ಸ್. ನೋಡು ಬೇಗ ಬರೋಕ್ಕಿಲ್ಲ ಅಂತ. ಸೊ ಸೊಪ್ಪು ತಗೊಂಡು ಕೊಡೋದು ಲೇಟ್ ಆಗ್ಬಿಡ್ತು ಗೈಸ್. ಅವ್ರು 4:15 ಫೋನ್ ಮಾಡಿದ್ರು, ನಾನು 7 ಗಂಟೆ ತನಕ ಕೊಟ್ಟಿದ್ದು. ಲೇಟ್ ಆಗ್ಬಿಡ್ತು, ಏನೂ ಮಾಡೋಕ್ಕಾಗಲ್ಲ. ಫಿಲ್ಟರ್ ನೀರು ಬೇರೆ ಖಾಲಿ ಆಗಿದ್ದಾವೆ, ಬೇರೆ ತರಬೇಕು. ತಂದು ಫ್ರೆಶ್ ಅಪ್ ಆಗ್ತಿತ್ತು ತಡಿ. ಸೊ ಫ್ರೆಶ್ ಅಪ್ ಆಗೋದಕ್ಕೂ ಮುಂಚೆ ಕಾಫಿ ಕುಡಿತಾ ಇದ್ದೀನಿ. ತಲೆ ನೋಯುತ್ತೆ ಗೈಸ್. ಗಾಳಿ ಅಲ್ವಾ, ಶೀತದ ಗಾಳಿ. ನೀರು ತರ ಫಿಲ್ಟರ್ ಇರ್ತಾರವ, ಹೋಗಿ ಕಾಫಿ ಕುಡ್ದಾದ್ಮೇಲೆ. ಸೊ ಗೈಸ್ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಸೊ ಫೈನಲ್ ಆಗಿ ನೀವು ಒಂದು ಕ್ವಶನ್ ಕೇಳ್ತೀರ ನನಗೆ, ಸೊಪ್ಪನ್ನೆಲ್ಲ ಏನು ಮಾಡಿದ್ರಿ ಬ್ರೋ ಅಂತ. ಸೊಪ್ಪನ್ನೆಲ್ಲ ನಾನು ಈಗ ಸೊಪ್ಪು ಮಾರ್ತಾರಲ್ಲ ಅವ್ರಿಗೆ ಕೊಟ್ಟಿದ್ದೀನಿ. ಅಂದರೆ ನನಗೆ ಅವರು ಬೆಳಗ್ಗೆ ಫೋನ್ ಮಾಡ್ತಾರೆ, ನಾನು ಇಲ್ಲ ಅವರ ಒಟ್ಟಿಗೆ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೇಳ್ತೀವಿ ಎಷ್ಟು ಬೇಕಾ ಎಷ್ಟು ಬೇಕು ಅಂತ ಅವ್ರು ಹೇಳ್ತಾರೆ ಎಷ್ಟು ಬೇಕು ಅಂತ. ಅಷ್ಟು ನಾವು ಕಿತ್ಕೊಂಡ್ಬಿಟ್ಟು ತಾನು ಕೊಟ್ಬರೋದು. ಹಂಗೆ ಈ ಥರ ಮಾಡಲಿಲ್ಲ ಅಂದರೆ ನೀನು ಮಾರ್ಕೆಟ್ಗೂ ಹಾಕ್ಬೋದು. ಮಾರ್ಕೆಟು ಬೆಳಗ್ಗೆ 2 ಗಂಟೆ ನಡೀತೈತೆ ಗೈಸ್. ಯಾವನ ಎದ್ದೋಗ್ತಾನೆ ಬೆಳಗ್ಗೆ 2 ಗಂಟೆಗೆ. ನಾವು ಮಲಗೋದೇ ನಿಮಗೆ ಗೊತ್ತಲ್ಲ 12 ಆಗಿರುತ್ತೆ. ಸೊ ಹಂಗಾಗಿ ನಾನು ಆದಷ್ಟು ಬೆಳಗ್ಗೆ ಹೊತ್ತು ಕಿತ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಬೆಳಗ್ಗೆ ಹೊತ್ತು ಕಿತ್ಬಿಟ್ರೆ ಫ್ರೆಶ್ ಆಗಿರುತ್ತೆ ಅಂತ ಅವರು ಹೆಚ್ಚು ಕಮ್ಮಿ ತಗೊಂತಾರೆ, ಮಾರ್ತಾರೆ. ಈಗ ಸಂಜೆ ನಾನು ಮಾರ್ಕೆಟ್ಗೆ ಹಾಕೋಣ ಅಂತ ಸಂಜೆ ಹೋಗಿ ಕಿತ್ತಿತ್ತು ನಮ್ಮಮ್ಮ. ಅವರೇ ಮೇಲೆ ಫೋನ್ ಮಾಡಿ ಫುಲ್ಲು, ಅಯ್ಯೋ ಅವ್ರು 4:15 ಫೋನ್ ಮಾಡಿದರು, 6 ಗಂಟೆ ತಗೊಂಬಾರಪ್ಪ ಅಂತ. ನಾನು 7:15 ತನಕ ಕೊಟ್ಟಿದ್ದೀನಿ. ಫುಲ್ ಸಿಟ್ಟಾಗ್ಬಿಟ್ಟಿದ್ರು. ಏನೋ ಮಾಡೋಕ್ಕಲ್ಲ, ಅದು ಫುಲ್ಲು ಹುಲ್ಲಾಗಿತ್ತಲ್ಲ ಗೈಸ್. ಫುಲ್ಲು ಹುಲ್ಲಾಗ್ಬಿಟ್ಟಿದೆ. ನಿಮಗೆ ತೋರಿಸಿದ ನಿನ್ನೆ ಸಖತ್ ಹುಲ್ಲಾಗ್ಬಿಟ್ಟಿದ್ದದು. ಕಳೆನಾಶಕ ಹೊಡೆದಿದ್ದೆ ಅಂದರೂ ಸಖತ್ ಹುಲ್ಲಾಗಿದೆ. ಅದೇನು ಮಾಡೋದಕ್ಕಾಗಲಿಲ್ಲ. ಸೊ ಏನು ಮಾಡೋಣ, ಇಲ್ಲಿ ಪರವಾಗಿಲ್ಲ. ಮತ್ತಿನ್ನೇನು ಗೈಸ್ ಅಷ್ಟೇ. ಇವಾಗ ಊಟ ಮಾಡ್ಕೊಂಬಿಟ್ಟು ಮುಂದೆ ಪ್ರೊಸೀಜರ್ ಮಾಡ್ಬೇಕು. ಅದೇನು ನೋಡುವ. ಈಗ ಸ್ವಲ್ಪ ಎಡಿಟಿಂಗ್ ಇದೆ. ಹಳೆ ವೀಡಿಯೋಸು, ರೋಸ್ಟಿಂಗ್ ವೀಡಿಯೋಸ್ ಸ್ವಲ್ಪ ಎಡಿಟ್ ಮಾಡಬೇಕು. ಅದನ್ನೆಲ್ಲ ಎಡಿಟ್ ಮಾಡಿ ಚಾನಲ್ಗೆ ಅಪ್ಲೋಡ್ ಮಾಡಬೇಕು. ರೋಸ್ಟಿಂಗ್ ಚಾನಲ್ಗೆ. ಇನ್ಸ್ಟಾದಲ್ಲೂ ಕೂಡ ಸ್ವಲ್ಪ ರೀಲ್ಸ್ ಎಲ್ಲ ಶೂಟ್ ಮಾಡೋದಿದ್ದಾವೆ. ನಾವೆಲ್ಲ ರೀಲ್ಸ್ ಎಲ್ಲ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಊಟ ಮಾಡಿ ಮಲ್ಕೋಬೇಕು. ಸೊ ನೋಡುವ. ಸೊ ಗೈಸ್ ಟಾರ್ಚ್ ಹಣೆ ಬ್ಯಾಟ್ರಿ ಚಾರ್ಜಿಗೆ ಹಾಕ್ಬೇಕಾಯ್ತು. ಇದೆಯಾ ಚಾರ್ಜು? ಇರಲಿ ಅಂದರೂ ಚಾರ್ಜಿಗೆ ಹಾಕಿರ್ತೀನಿ. ಇದ್ರ ಚಾರ್ಜರು ಯಾಕಪ್ಪ ಅಂತಂದರೆ ಇವಾಗ ನೀರು ಬಿಡೋದಕ್ಕೆ ಹೋಗಲ್ಲ, ನೈಟು ಚಾರ್ಜಿಗೆ ಹಾಕಿ ಸ್ವಲ್ಪ ಚಾರ್ಜ್ ಮಾಡ್ಕೊಳ್ಳೋ. ಸರಿ ಓಕೆ. ರೆಡ್ ಬಂದಿದೆ, ಚಾರ್ಜ್ ಇಲ್ಲ, ಚಾರ್ಜ್ ಕಮ್ಮಿ ಇದೆ. ಸೊ
ಚಾರ್ಜ್ ಆಗಲಿ, ಇರಲಲ್ಲ ಹಂಗೆ ಏನು ಪ್ರಾಬ್ಲಮ್ ಇಲ್ಲ. ಓಕೆ ಗೈಸ್, ನೈಟ್ ಊಟ ಎಗ್ ರೈಸ್. ಮನೇಲಿ ಎಗ್ ರೈಸ್, ಈರುಳ್ಳಿ ಇದೆ, ಅದೆಲ್ಲ ಕೇಕ್ ಇಸ್ಕೊಂಬಂದು ಯಾರು ಮನೆಗೆ ಬರ್ತಾ ಯಾವುದೋ ಬರ್ತಡೇ. ಯಾರ್ದು ಬರ್ತ್ಡೇ ಬೇರೆ ಇದೆ ಯಾರ್ದು. ಸೊ ತಿಂದ್ಬಿಟ್ಟು ಇವಾಗ ಹೊಲಕ್ಕೆ ಹೋಗ್ಬೇಕು, ಹೊಲಕ್ಕೆ ನೀರು ಬಿಡೋದಕ್ಕೆ. ಸೊ ಗೈಸ್, ನಿಂಬೆಹಣ್ಣು ನಿಂತ್ಕೊಂಡು ತಿನ್ನಬೇಕು, ಚೆನ್ನಾಗಿದೆ. ಅಲ್ಲಿ ಹೋಟ್ಲಲ್ಲಿ ಅಲ್ಲಿ ತಿನ್ನೋದಕ್ಕಿಂತ ಬೆಸ್ಟ್. ನೋಡೆಲ್ಲ ಫ್ಲೇವರು ಅದು ಇದು ಆ್ಯಡ್ ಮಾಡಿ ಸಾಕದೆ. ನೋಡಿ ನಮ್ಮಮ್ಮ ಪಲಾವ್ ನನಗೆ ಹಾಕಿದ್ದೆ. ಇವತ್ತು ಎಗ್ ರೈಸ್ ಇರೋತ್ತಿಗೆ ಪಲಾವ್ ಸೇಲ್ ಆಗ್ತಿಲ್ಲ. ಗೈಸ್, ಟೈಮು 10:02. ಸೊ ಕರೆಂಟ್ ಬಂದಿತ್ತೇನೋ ನೋಡ್ಬೇಕು, ಈಗ ಹೋಗಿ ನೋಡಬೇಕು. ಸೊ ಬನ್ನಿ ಗಾಡಿ ಎತ್ಕೊಂಡು ಹೋಗು. ಐ ಥಿಂಕ್ ಶೀತ ಏನು ಆಗಲ್ಲ ಇವತ್ತು, ಅಂದರೂ ಇರಲಿ. ಸೊ ಸ್ವೆಟರ್ ಟೋಪಿ ತಗೊಳ್ಳುವ, ಹೆಂಗಾದ್ರೂ ಅವ್ರು ಶೀತ ಆದರೆ ಹಾಕೊಳ್ಬೇಕಾಗುತ್ತೆ. ಗೈಸ್, ಅವಾಗಲೇ ಹಾಕಿದ ಚಾರ್ಜಿಗೆ ಇನ್ನೂ ಗ್ರೀನ್ ಆಗಿಲ್ಲ, ಇನ್ನೂ ರೆಡ್ಡಲ್ಲಿ ತೋರಿಸ್ತಿದೆ. ಇಲ್ಲಿ ಗ್ರೀನ್ ಲೈಟ್ ಬರುತ್ತೆ ಫುಲ್ ಚಾರ್ಜ್ ಆದಮೇಲೆ, ಇನ್ನೂ ಗ್ರೀನ್ ಲೈಟ್ ಬಂದಿಲ್ಲ. ಇರಲಿ, ನಮಗೆ ಬೇಕು ತಗೊಂಡು ಹೋಗುವ. ಎಷ್ಟಾಗುತ್ತೋ ಅಷ್ಟು ಯೂಸ್ ಮಾಡಿರೋದು. ಮೊಬೈಲ್ ಫುಲ್ ಚಾರ್ಜ್ ಮಾಡ್ಕೊಂಡಿದ್ದೀನಿ, ನೋಡುವ. ಗೈಸ್, ಮ್ಯಾಚ್ ಬಾಕ್ಸು ಮತ್ತು ಕೀ ತೊಗೊಂಡಿದ್ದೀನಿ. ಮ್ಯಾಚ್ ಬಾಕ್ಸ್ ಇರಲಿ, ಬೆಂಕಿ ಹಾಕೋ ಶೀತ ಆದಂಗೆ ಆದರೆ ಇರಲಿ, ಸೇಫ್ಟಿಗೆ ಬೆಂಕಿ ಇರಲಿ ಅಂತ ಮ್ಯಾಚ್ ಬಾಕ್ಸ್ ಎತ್ಕೊಂಡಿದ್ದೀನಿ. ಸೊ ಈಗ ಎಲ್ಲಿ ಮನೆ ಹತ್ರ ಖಾಲಿ ಜಾಗಕ್ಕೆ ನೀರು ಬಿಡೋದು, ಇನ್ನು ಮೇಘಲದಲ್ಲಿ ತೋರಿಸಿದಲ್ಲ ಅಲ್ಲಿ ಬಿಡೋದು ಅಂತ ಕನ್ಫ್ಯೂಷನಲ್ಲಿದ್ದೀನಿ. ಸೊ ಇಲ್ಲಿ ಮನೆ ಹತ್ರ ಬಿಡಲಿ ಅಂದ್ರೆ ನಡೀತೈತೆ, ಅಲ್ಲಿ ಮೇಘಲದ ಬಿಡಬೇಕು. ನಾಳೆ ಒಂದು ಪ್ಲ್ಯಾನ್ ಐತೆ. ನಮ್ಮ ಅಜ್ಜಿ ಅನ್ಸುತ್ತೆ, ಅಜ್ಜಿ ಊರಲ್ಲಿ ಒಂದು ಇದು ಜಾತ್ರೆ ಥರ ಏನೋ ಇದೆ, ಸೊ ಅಲ್ಲಿ ಹೋಗ್ಬೇಕು. ಅದೊಂದು ಪ್ಲ್ಯಾನ್ ಐತೆ, ಗೊತ್ತಿಲ್ಲ. ಈಗ ನಮ್ಮಮ್ಮ ಕೇಳಿ ಎಲ್ಲಿಗೆ ಡಿಸೈಡ್ ಮಾಡ್ತೀನಿ. ನಾನು ನಮ್ಮಮ್ಮ ಹೋಗ್ತಾ ಇದ್ದೀವಿ ಇವಾಗ, ನೋಡುವ ಎಲ್ಲಿಗೆ ಏನು ಅಂತ. ಎಲ್ಲಿ ಬಿಡೋಣ ಈಗ? ಮೇಳೋದಕ್ಕೆ ಹೋಗೋಣ, ಇಲ್ಲೇ ಬಿಡೋಣ ಮನೆ ಹತ್ರ? ಮೇಳೋದಕ್ಕೆ ಹೋಗ್ಬಿಡೋಣ. ನೋಡಿ ನಮ್ಮ ಮುಂದೆ ಅಷ್ಟೆಲ್ಲ. ಸೊ ಸ್ಲಿಪ್ಪರ್ ಇವಳು ಇಷ್ಟ ತನಕ ಎಲ್ಲ ಹೋಗಿದ್ಲು, ಈಗ ಬಂದಿದ್ದಾಳೆ, ನಿಂತಾಳೆ ನೋಡಿ. ಈಗ ಬಂದು ಈಗ ಊಟ ಮಾಡ್ಕೊಂಡು ಹೋಗಿದ್ದೆಲ್ಲ ಮೆಲ್ಲಕ್ಕೆ ಸೈಡಿಗೆ ಹೋಗ್ತಾ ಮೆಲ್ಲಕ್ಕೆ. ಸೊ ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಬಂದೆ, ತೋಟಕ್ಕೆ ಬಂದ್ವಿ. ಸೊ ನಮ್ಮಮ್ಮಗೆ ಬೆಂಕಿ ಹಚ್ಚೋ ಡ್ಯೂಟಿ. ಸೊ ಒಬ್ಬನಿಗೆ ಗೇಟ್ ಬಿಚ್ಚಿಬಿಟ್ಟು ಅಲ್ಲಿ ಬೆಂಡು ಮತ್ತು ಪೈಪ್ ಇದೆ, ತರಬೇಕು. ಸೊ ಅದನ್ನು ಎತ್ಕೊಂಬರುವ. ಸೊ ಆಮೇಲೆ ಬೆಂಕಿ ಹಾಕ್ತಿಲ್ಲ, ಇಲ್ಲೇ ಅದ, ಬೇಗ ತರ್ತೀನಿ, ಬೆಂಕಿ ಹಾಕ್ತಿರ ಅಷ್ಟೊತ್ತಿಗೆ. ಆ ಕಡೆ ಇದು ನೋಡ್ತೀನಿ. ಬನ್ನಿ ಹೋಗು. ನೋಡಿ ಗೈಸ್, ರೈತರ ಕಷ್ಟ ಇದು. ಬೆಂಗಳೂರಲ್ಲಿ ಕುತ್ಕೊಂಡು ನಾನು ರೈತ ಆಗ್ಬಿಡ್ತೀನಿ ಅಂತ ಮಾತಾಡ್ತಾರೆ. ನಾನು ಊರಿಗೆ ಹೋಗಿ ನಮ್ಮ ಅಪ್ಪನ ಜಮೀನು ಐತೆ, ನಾನು ರೈತ ಆಗ್ಬಿಡ್ತೀನಿ ಅಂತ. ಸೊ ನೋಡಿ, ಕತ್ಲು ಅನ್ನೋಂಗಿಲ್ಲ, ಏನು ಅನ್ನೋಂಗಿಲ್ಲ. ಈ ಥರ ಬ್ಯಾಟ್ರಿ ಹಾಕ್ಕೊಂಡು ಹುಡುಕ್ತಾ ಇರ್ಬೇಕು, ಏನಾದರೂ ಬರ್ತಾವ ಇಲ್ಲ ಅಂತ. ನೀರು ಬಿಡೋದಕ್ಕೆ ಬರಲೇಬೇಕು, ಬೇರೆ ಆಪ್ಷನ್ ಇಲ್ಲವೇ ಇಲ್ಲ ಗೈಸ್, ಬರಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಈಗ ಬೆಳಗ್ಗೆ ಹೊತ್ತು 6 ಗಂಟೆ ಕೊಡ್ತಾನೆ ಕರೆಂಟ್, 6 ಗಂಟೆಯಿಂದ 9 ಗಂಟೆ ತನಕ ಕರೆಂಟ್ ಇರುತ್ತೆ. ಆ ಟೈಮಲ್ಲಿ ಎದ್ದು ಬಿಡೋದಕ್ಕೂ ಆಗಲ್ಲ, ಮತ್ತು ಆ ಟೈಮಿಗೆ ಕರೆಕ್ಟಾಗಿ ಕರೆಂಟು ಕೊಡೋಲ್ಲ. ಇವಾಗ 10 ಗಂಟೆಯಿಂದ 2 ಗಂಟೆ ತನಕ ಕರೆಕ್ಟಾಗಿ ಕರೆಂಟ್ ಕೊಡ್ತಾನೆ, ಒಂದು ಸತಿ ತೆಗಿಯಲ್ಲ ಕರೆಂಟ. ಬೆಳಗ್ಗೆ ಹೊತ್ತು 50 ಪಟ್ಟು ಕರೆಂಟ್ ತೆಗಿತಾನೆ, 50 ಪಟ್ಟು ಕೊಡ್ತಾನೆ. ಆ 3 ಅವರ್ ಕರೆಂಟ್ನಾಗ ಒಂದು 10 ಪಟ್ಟು ಕರೆಂಟ್ ತೆಗೆದ್ರೆ ನೀರು ಬಿಡೋದೇ ಸಾಗಲ್ಲ, ನೀರೇ ಹೋಗಲ್ಲ ಗಡಗಡ. ಹಂಗಾಗಿ ನಾನು ನೈಟ್ ಬಂದುಬಿಡ್ತೀನಿ, ಬೆಸ್ಟ್ ಅತ್ಲ. ನೈಟ್ ಬಂದುಬಿಟ್ರೆ ತಲೆನೋವು ಇರೋಲ್ಲ. ನಮ್ಮ ಬೋರು ಇದು ಡಿವೈಡ್ ಮಾಡ್ಕೊಂಡ್ರೆ, ನಾವು ಬೋರು ಸಿಂಗಲ್ ಬೋರ್ ಆದರೆ ಹೆಂಗೆ ಮ್ಯಾನೇಜ್ ಮಾಡ್ಬೋದು. ನಮ್ಮ ದೊಡ್ಡಪ್ಪರು ಅವರೆಲ್ಲ ಡಿವೈಡ್ ಮಾಡ್ಕೊಂಡಿರೋದು. ಸೊ ಆ ಸ್ಟೋರಿ ಒಂದು ಸತಿ ನಿಮ್ಗೆ ಹೇಳ್ತೀನಿ, ಒಂದಿನ ಸಪ್ರೇಟ್ ವ್ಲಾಗ್ ಮಾಡಿ. ನಮ್ಮದೇನು, ನಮ್ಮ ತೋಟ ಎಷ್ಟಿದೆ ಅಂತೆಲ್ಲ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ವಾಲ್ತಿರೋದೆ. ಸೊ ಇಲ್ಲಿ ಹೋಗ್ತಾ ಇದ್ದಾವೆ. ಇದ್ರದ್ದೊಂದು ಪೈಪ್ 2 ಪೈಪ್ ತಗೊಂಡು ಹೋಗ್ಬೇಕು, ಒಂದು ಬೆಂಡ್ ತಗೊಂಡು ಹೋಗ್ಬೇಕು. ಸೊ ವ್ಲಾಗ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲಿ ನಮ್ಮಮ್ಮ ಬೆಂಕಿ ಹಾಕಿದ್ದಾರೆ, ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ನಾನು. ಸೊ ಗಾಯ್ಸ್, ಇಲ್ಲಿ ಬೆಂಕಿ ಹಾಕಿದೆ.
ನೀರು ಬರ್ತಾಯಿದೆ ನೋಡಿ. ಅಲ್ಲಂತ ಬೆಂಕಿ ಆಮೇಲೆ ಗರೆ ಒಚ್ಚಿ ಕಣ. ಆಮೇಲೆ ಅಮ್ಮಂದು ಇದು ಕರ್ಕೊಂಬಂದ್ರೆ ಹಿಂಗೆ ಬೆಂಕಿ ಹಾಕೋದು, ಅಲ್ಲಲ್ಲ ಬೆಂಕಿ ಹಾಕಿ ಇದು ಮಾಡ್ತಂಗೆ. ಹಾಡಾಕೊಂದ ಅಮ್ಮ ಹಾಡಾಕತ್ತೆ, ಭೂತವಿಲ್ಲ ಪಿಚಾಚಿ ಇಲ್ಲ. ಅದೇ ಹಾಡು ಹಾಕದ್ದು ರವಿಚಂದ್ರದ್ದು, ರವಿ ವಾಸ್ದು, ಭೂತವಿಲ್ಲ ಪಿಚಾಚಿ ಇಲ್ಲ ಅಂತ. ಗರೆ ಅದು ಯಾಕೆ ಹೇಳ್ತದಿ? ಅಲ್ಲೇ ಹೋಗಿ ಅಲ್ಲೇ ಹಾಕು ನೋಡ, ಏನೇನ ಮಾಡತ್ ನಮ್ಮಮ್ಮ. ಎಲ್ಲಿ ಬರ್ತಿಲ್ಲ ಸೊ ತಡೀರಿ, ಅಲ್ಲಿ ಐಚಲ್ಕ ನಮ್ಮ ಬೆಂಡೆ ಅಲ್ಲಿ ವಾಲ್ ತಿರುಗಿದ್ನಲ್ಲ, ಅಲ್ಲಿ ಪಕ್ಕದಾಗಿತ್ತು. ನಾನು ನೋಡಲಿಲ್ಲ ಅನ್ಸುತ್ತೆ, ತಗೊಂಡು ಬರೋಣ ಬನ್ನಿ. ಗಾಯ್ಸ್ ಇಲ್ಲೇ ಐತೆ, ನಾನು ಅಲ್ಲಿಗೆ ಹೋಗಿ ಬಂದೆ. ಹಾಗೂ ನೋಡೇ ಇಲ್ಲ, ಇಲ್ಲಿ ಹುಲ್ಲಿದೆಯಲ್ಲ ಅಬ್ಸರ್ವ್ ಆಗಲಿಲ್ಲ. ನಾನು ಬಂದು ಇಲ್ಲಿ ನಿಂತ್ಕೊಂಡು ಅಲ್ಲಿ ನೋಡ್ತಾ ಇದ್ದೀನಿ, ಅಷ್ಟರಲ್ಲಿ ಇಲ್ಲಿ ಸಿಕ್ತು. ಅಲ್ಲಿ ಮುಟ್ಟ ಹೋಗಿ ಬಂದೆ, ಏನು ಕಾಣೋದಿಲ್ಲ ಗೈಸ್. ಅಲ್ಲಿ ಮುಟ್ಟ ಹೋಗಿ ಬಂದೆ. ಬನ್ನಿ ಇರಲಿ. ಓಕೆ ಫೈನಲಿ ಬೆಂಕಿ ಗಿಂಕಿ ಎಲ್ಲ ಹೊಚ್ಕೊಂಡು ಏನಾರು ಮಾಡಿ ಇದಕ್ಕೆ ನೀರು, ಮತ್ತು ಆ ಕಡೆ ನಿನ್ನೆ ಮಧ್ಯಾಹ್ನ ತೋರಿಸಿದ್ನಲ್ಲ ಅಲ್ಲೊಂದು ಸ್ವಲ್ಪ ಇದೆಯಲ್ಲ, ಅಲ್ಲೆಲ್ಲ ನೀರು ಬಿಡಬೇಕು. ಬಿಟ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ಅಲ್ಲಿ ಮಟ್ಟ ವೇಟ್ ಮಾಡಿ, ಹೇಳ್ತಿದ್ದೇನು ಮನೆಗೆ ಹೋಗ್ತೀನಿ. ಈ ಕ್ಲಿಪ್ ನೆಕ್ಸ್ಟ್ ಬರುತ್ತೆ ನೋಡಿ. ಸೊ ಗೈಸ್ ಇವಾಗ ಟೈಮು ನೋಡ್ತಾ ಇರ್ಬೋದು 1:15, 1 ಗಂಟೆ ಆಗಿದೆ ನೋಡಿ ಬರೋತ್ತಿಗೆ. ಲೇಟ್ ಬರುತ್ತೆ. ಸೊ 1 ಗಂಟೆ ಆಯಿತು. ಈ ಕೀ ಬೇರೆ ಇದೆ, ತೋಟದ ಮನೆ ಕೀ ಇದನ್ನು ಇಲ್ಲ ಇಡುವ. ಸೊ ಗೈಸ್ 1 ಗಂಟೆ ಆಗಿದೆ ನೋಡಿ ಬರತ್ತೀನಿ. ನಾನು ಹೋಗಿದ್ದು 10 ಗಂಟೆಗೆ. 2 ಗಂಟೆ ತನಕ ಇರುತ್ತೆ ಕರೆಂಟು. ಇನ್ನೊಂದು ಅವ್ರು ಇರ್ಬೋದಿತ್ತು. ಕಣ್ಣು ಸಖತ್ ಉರಿತದ ಆಲ್ರೆಡಿ. ನೆಕ್ಸ್ಟ್ ಲೆವೆಲ್ ಅಂದ್ಕೊಂಬಿಡಿ, ಮಲಗಬೇಕು. ಸೊ ಈ ಒಂದು ವ್ಲಾಗ್ನ, ಇವತ್ತಿನ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ, ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗುವ. ಓಕೆ ಫ್ರೆಂಡ್ಸ್, ಬಾಯ್.